ನೀವು ಈ ಭಾಗದಿಂದಲೇ ಬಂದವರು, ಈಗ ಬ್ಯಾಂಕಲ್ಲಿ ಇರುವವರು, ನೀವು ನೋಡ್ತಾ ಇದ್ದೀರಿ ಇಲ್ಲಿನ ಡೌನ್ಫಾಲ್ ರೇಟನ್ನು. ಕನ್ನಡ ಮಾತಾಡೋರು ಅಥವಾ ನಾವು ನಾರ್ಮಲಿ ಇಲ್ಲಿ ಜನ ಹೇಳ್ತಾರೆ ಎಲ್ಲ ಬ್ಯಾಂಕಲ್ಲಿ ಹಿಂದಿ ಮಾತಾಡೋರು ಬಂದಿದ್ದಾರೆ, ನಾರ್ತ್ನವರು ಬಂದಿದ್ದಾರೆ. ಅಫ್ಕೋರ್ಸ್ ಅವರು ಆ ಎಕ್ಸಾಮ್ಸ್ಗಳನ್ನು ಕ್ಲಿಯರ್ ಮಾಡಿಕೊಂಡು ಆ ಜಾಬ್ನ ಮೇಲೆ ಅವರು ಪಡ್ಕೊಂಡು ಬಂದಿರ್ತಾರೆ. ನಮ್ಮ ಈ ಭಾಗದಲ್ಲಿ ಯಾಕೆ ಜನ ಕಡಿಮೆ ಆದರು? ಕನ್ನಡ ಮಾತಾಡೋರು ಬ್ಯಾಂಕಿಗೆ ಯಾಕೆ ಕಡಿಮೆ ಆದರು? ನಿಮ್ಮ ಕ್ವಾಲಿಟೀಸ್ ಅದನ್ನು ನೋಡಿ ನಿಮ್ಮನ್ನು ರೀಪ್ಲೇಸ್ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಅಡ್ಮಿನಿಸ್ಟ್ರೇಷನ್ಗೆ, ಮ್ಯಾನೇಜ್ಮೆಂಟ್ಗೆ ಗೊತ್ತಾದರೆ ಯು ಆರ್ ಅ ವೆರಿ ಗುಡ್ ವರ್ಕರ್. ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ, ಏನು ಮಾಡಬೇಕು ಅನ್ನುವಂಥದ್ದನ್ನು ನಾನು ನನ್ನ ಲೈಫಲ್ಲಿ ಅಟೆಂಡರ್ ಆಗಿ ಇದ್ದವರು ಹೈ ಲೆವೆಲ್ ಆಫೀಸರ್ಸ್ ಆಗಿ ರಿಟೈರ್ ಆಗೋದನ್ನು ಕೂಡ ನೋಡಿದ್ದೇನೆ ಈ ಪೀರಿಯಡ್. ಸರ್, ಇಲ್ಲಿ ಈಗ ಬ್ಯಾಂಕಲ್ಲಿ ಒಮ್ಮೆ ನಾನು ಜಾಬ್ಗೆ ಎಂಟರ್ ಆದೆ, ಇಲ್ಲಿ ಗ್ರೋತ್ ಆಪ್ಷನ್ಸ್, ಈಗ ನಾನು ಕ್ಲರಿಕಲ್ ಪೋಸ್ಟ್ ಇದೆ, ಬೇಸ್ ಪೋಸ್ಟ್ ಇಂದ ಬಂದಾಗ ನನಗೆ ಗ್ರೋತ್ ಆಪ್ಷನ್ಸ್ ಇದೆಯಾ? ಬ್ಯಾಂಕ್ ಡಸಂಟ್ ಟ್ರಬಲ್ ಎನಿಬಡಿ. ಓಕೆ, ಅದೊಂದು ನೋಡಿದೆ ನಾನು. ಬ್ಯಾಂಕ್ ಯಾರನ್ನು ಟ್ರಬಲ್ ಮಾಡೋದಿಲ್ಲ. ಬಿಗ್ ಜೆ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಮಾಡುವಂಥ ವಂದನೆ. ಕೆರಿಯರ್ ರೋಡ್ ಮ್ಯಾಪ್ನ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇವತ್ತಿನ ಎಪಿಸೋಡ್ ಒಂದು ಹೊಸ ಎಪಿಸೋಡಲ್ಲಿ ಒಂದು ಹೊಸದಾದಂಥ ಸಬ್ಜೆಕ್ಟ್, ಆ ಸಬ್ಜೆಕ್ಟ್ನಲ್ಲಿರುವಂಥ ಗ್ರೋತ್ ಆಪರ್ಚುನಿಟೀಸ್, ಅಲ್ಲಿ ಹೇಗೆ ಆ ಫೀಲ್ಡಿಗೆ ಬರುವಂಥದ್ದು, ಇದೇ ವಿಚಾರಗಳನ್ನು ಮಾತಾಡುವ. ನಮ್ಮ ಕರಾವಳಿಯನ್ನೇ ನಾವು ನೋಡ್ತಾ ಬರೋದಾದರೆ ಸಾಧಾರಣ ಒಂದು ಕೆಲವು ದಶಕಗಳ ಹಿಂದೆ ಈ ಜಾಗದಲ್ಲಿ ಒಂದು ಹುದ್ದೆಗೆ ಬಹಳ ಗೌರವ, ಈಗಲೂ ಅಷ್ಟೇ ಗೌರವ ಇದೆ, ಅಷ್ಟೇ ಸ್ಥಾನಮಾನ ಇದೆ. ಆದರೆ ಆ ಕಾಲದಲ್ಲಿ ಬ್ಯಾಂಕಲ್ಲಿ ಒಂದು ಕೆಲಸ ಸಿಕ್ಕಿದರೆ ಸಾಕು ಅನ್ನುವಂಥದ್ದು ಒಂದು ಆಲೋಚನೆ ಇತ್ತು. ಬ್ಯಾಂಕಲ್ಲಿ ಕೆಲಸ ಮಾಡೋದು, ಸೊ ಇದು ಒಂದು ಒಳ್ಳೆಯ ಭವಿಷ್ಯವನ್ನು ಕೊಡುತ್ತದೆ, ಒಳ್ಳೆಯ ಸಂಬಳವನ್ನು ಕೊಡುತ್ತದೆ, ಒಳ್ಳೆಯ ಗೌರವವನ್ನು ಕೊಡುತ್ತದೆ. ಈ ಥರದ ಆಲೋಚನೆಗಳು ಈ ಭಾಗದಲ್ಲಿ ತುಂಬ ಇತ್ತು. ಜನ ಆಲೋಚನೆ ಮಾಡ್ತಾಯಿದ್ರು, ಒಂದು BCom ಒಂದು ಕೋರ್ಸನ್ನು ಮುಗಿಸಬೇಕು, ಹೇಗಾದರೂ ಮಾಡಿ ಬ್ಯಾಂಕಿಗೆ ಬರಬೇಕು. ಆಲ್ರೆಡಿ ನಮ್ಮ ಈ ಭಾಗದಲ್ಲೇ ಬ್ಯಾಂಕ್ಗಳು ಹುಟ್ಕೊಂಡದ್ದು, ಹಾಗಾಗಿ ಬ್ಯಾಂಕ್ಗಳಲ್ಲಿ ನಮ್ಮವರು ತುಂಬ ಜನ ಕಾಣಿಸ್ತಾ ಇದ್ರು. ಇವತ್ತು ನೋಡಿದರೆ ನಮ್ಮ ಬ್ಯಾಂಕ್ಗಳಲ್ಲಿ ಕನ್ನಡ ಮಾತಾಡುವವರು, ತುಳು ಮಾತಾಡುವವರ ಸಂಖ್ಯೆ ಕಡಿಮೆ ಕೂಡ ಆಗ್ತಾ ಇದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಇರುವಂಥ ಹೊತ್ತಲ್ಲೇ ಹೇಗೆ ಬ್ಯಾಂಕ್ ಜಾಬನ್ನು ಪಡ್ಕೊಳ್ಬೋದು, ಬ್ಯಾಂಕಲ್ಲಿರುವಂಥ ಉದ್ಯೋಗ ಅವಕಾಶಗಳ ಬಗ್ಗೆ ಹೇಗೆ ಅನ್ನುವಂಥದ್ದನ್ನು ತಿಳ್ಕೊಳ್ಳಿಕ್ಕೆ ನಮ್ಮ ಜೊತೆಗೆ ಇವತ್ತು ಡಾಕ್ಟರ್ ನವೀನ್ ಅಮ್ಮನ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಡಾಕ್ಟರ್ ನವೀನ್ ಅಮ್ಮನ್ ಅವರ ಜೊತೆಗೆ ನಾವು ಈಗಾಗಲೇ ಒಂದು ಕಾರ್ಯಕ್ರಮ ಮಾಡಿದ್ದೆವು, ಆರ್ಮ್ಡ್ ಫೋರ್ಸಸ್ಗಳ ಬಗ್ಗೆ, ಡಿಫೆನ್ಸ್ ಫೋರ್ಸಸ್ಗಳ ಬಗ್ಗೆ ಕಾರ್ಯಕ್ರಮವನ್ನು ಮಾಡಿದ್ದೆವು. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಅವರು ಬ್ಯಾಂಕರ್ ಆಗಿ ಅವರ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದು ಅವರ ಸೆಕೆಂಡ್ ಇನ್ನಿಂಗ್ಸ್, ಅವರ ಲೈಫ್ನ ಸೆಕೆಂಡ್ ಇನ್ನಿಂಗ್ಸ್. ಸೊ ಡಾಕ್ಟರ್ ನವೀನ್ ಅಮ್ಮನ್ ಅವರನ್ನು ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತೀನಿ. ಸೊ ನಾನು ರಿಕಾಲ್ ನಾವು ಡಿಫೆನ್ಸ್ ಫೋರ್ಸಸ್ ಕಾರ್ಯಕ್ರಮದಲ್ಲಿ ಮಾತಾಡಿರುವಂಥ ವಿಚಾರಗಳು, ನಿವೃತ್ತಿಯ ನಂತರ ನೀವು ಬ್ಯಾಂಕಿಗೆ ಬಂದ್ರಿ. ನಾನು ಅದೇ ಪ್ರಶ್ನೆ, ಈಗ ನಾನು ಏನು ಇಂಟ್ರೊಡಕ್ಷನಲ್ಲಿ ಮಾತಾಡಿದೆ ಅದೇ ಪ್ರಶ್ನೆನ ನಾನು ನಿಮ್ಗೆ ಕೇಳುವಂಥದ್ದು. ಸರ್, ನೀವು ಈ ಭಾಗದಿಂದಲೇ ಬಂದವರು, ಈಗ ಬ್ಯಾಂಕಲ್ಲಿ ಇರುವವರು, ನೀವು ನೋಡ್ತಾ ಇದ್ದೀರಿ ಇಲ್ಲಿನ ಡೌನ್ಫಾಲ್ ರೇಟನ್ನು. ಕನ್ನಡ ಮಾತಾಡೋರು ಅಥವಾ ನಾವು ನಾರ್ಮಲಿ ಇಲ್ಲಿ ಜನ ಹೇಳ್ತಾರೆ ಎಲ್ಲ ಬ್ಯಾಂಕಲ್ಲಿ ಹಿಂದಿ ಮಾತಾಡೋರು ಬಂದಿದ್ದಾರೆ, ನಾರ್ತ್ನವರು ಬಂದಿದ್ದಾರೆ. ಅಫ್ಕೋರ್ಸ್ ಅವರು ಆ ಎಕ್ಸಾಮ್ಸ್ಗಳನ್ನು ಕ್ಲಿಯರ್ ಮಾಡಿಕೊಂಡು ಆ ಜಾಬ್ನ ಮೇಲೆ ಅವರು ಪಡ್ಕೊಂಡು ಬಂದಿರ್ತಾರೆ. ನಮ್ಮ ಈ ಭಾಗದಲ್ಲಿ ಯಾಕೆ ಜನ ಕಡಿಮೆ ಆದರು? ಕನ್ನಡ ಮಾತಾಡೋರು ಬ್ಯಾಂಕಿಗೆ ಯಾಕೆ ಕಡಿಮೆ ಆದರು? ನೋಡಿ, ನಾವು ನಮ್ಮ ಬ್ಯಾಂಕಿಂಗ್ ಇತಿಹಾಸ ನಮ್ಮ ದೇಶದ ನಾವು ನೋಡಿದರೆ ಹೆಚ್ಚಿನ ಬ್ಯಾಂಕ್ಗಳು ಹುಟ್ಟಿಕೊಂಡದ್ದು ದಕ್ಷಿಣ ಕನ್ನಡ, ಅವಿಭಜಿತ ದಕ್ಷಿಣ ಕನ್ನಡದ ಜಿಲ್ಲೆಯಲ್ಲಿ. ಹೌದಲ್ಲ? ಆವಾಗ ಏನಿತ್ತಂದರೆ ಈಗಿನ ಥರ ಒಂದು ಪ್ರೊಫೆಷನಲಿಸಮ್ ಬ್ಯಾಂಕಲ್ಲಿ ಇರಲಿಲ್ಲ. ಓಕೆ, ಎಕ್ಸಾಮಿನೇಷನ್ದು ಆವಾಗ ಕಾನ್ಸೆಪ್ಟೇ ಇರಲಿಲ್ಲ. ಅರ್ಥ ಆಯ್ತಾ? ಈಗ ಒಬ್ಬ BCom ಮುಗಿಸಿ ಬಂದು ಒಂದು ಇಂಟರ್ವ್ಯೂ ಕೊಟ್ಟ, ಡೈರೆಕ್ಟರ್ಗೆ ಖುಷಿ ಆಯಿತು, ಈಸ್ ಗುಡ್, ಅವನ್ನ ನಾವು ರೆಕ್ರೂಟ್ ಮಾಡ್ಬೋದು ಅಂತ ಅನಿಸಿತ್ತು, ಅವರನ್ನು ರೆಕ್ರೂಟ್ ಮಾಡ್ತಾಯಿದ್ರು. ಹಾಗಾಗಿ ಲೋಕಲ್ಸ್ ತುಂಬ ಜಾಸ್ತಿ ಜನ ಇದ್ದರು, ಅವರನ್ನೇ ಪ್ರಮೋಷನ್ ಕೊಟ್ಟು ಬೇರೆ ಬೇರೆ ಹೊಸ ಬ್ರ್ಯಾಂಚ್ ಓಪನ್ ಆದಾಗ ಅವರನ್ನೇ ಟ್ರಾನ್ಸ್ಫರ್ ಮಾಡಿ, ಹಾಗೆ ದೇಶಾದ್ಯಂತ ನೀವು ನೋಡಿದರೆ ದಕ್ಷಿಣ ಕನ್ನಡದ ಜನವೇ ಎಲ್ಲ ಕಡೆ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ರು. ಯಾಕಂದರೆ ಹುಟ್ಟಿಕೊಂಡದ್ದು ಇಲ್ಲಿ. ಸರಿ ಅಲ್ಲ? ಈಗ ಏನಾಗಿದೆ, ಇಟ್ ಹಸ್ ಬಿಕಮ್ ಅ ಪ್ರೊಫೆಷನ್, a full-fledged profession, which requires an examinations to be cleared. ಅಲ್ವಾ? ನ್ಯಾಷನಲ್ ಲೆವೆಲಲ್ಲಿ ನಾವು ಒಂದು ಎಕ್ಸಾಮನ್ನು ಕ್ಲಿಯರ್ ಮಾಡಬೇಕು. ಹಾಗೆ ಏನಾಗ್ತದೆ ಅಂದರೆ ಬೇರೆ ರಾಜ್ಯದವರು ಮತ್ತು ನಾವು ಬ್ಯಾಂಕಿಂಗ್ ಹುಟ್ಟು ಹಾಕಿದವರು ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ಬರ್ತೇವೆ. ಎಕ್ಸಾಕ್ಟ್ಲಿ. ಆ ಟೈಮಲ್ಲಿ ಯಾರು ಹೆಚ್ಚು ಕಷ್ಟಪಡ್ತಾರೋ, ಯಾರು ಹೆಚ್ಚು ಓದ್ತಾರೋ, ಯಾರು ಹೆಚ್ಚು ಬ್ಯಾಂಕಿಂಗ್ದು ಎಕ್ಸಾಮ್ದು ಪ್ರಾಕ್ಟೀಸ್ ಮಾಡ್ತಾರೋ ಅವರಿಗೆ ಸೆಲೆಕ್ಷನ್ ಸಿಗ್ತದೆ. ಸಿಂಪಲ್. ಮತ್ತು ನಮ್ಮ ಊರಲ್ಲಿ ನಾನು ನೋಡಿದ ಪ್ರಕಾರ, ಇದು ನೆಗೆಟಿವ್ ಅಲ್ಲ ನಾನು ಹೇಳ್ತಾ ಇರೋದು, ನಮ್ಮ ಮಕ್ಕಳಲ್ಲಿ ಆ ಡಿಟರ್ಮಿನೇಷನ್ ಇಲ್ಲ. ನನಗೆ ಒಂದು 8 ಗಂಟೆ ಪರ್ ಡೇ 3 ತಿಂಗಳು 4 ತಿಂಗಳು ಓದಿ, ಇಲ್ಲದ್ರೆ 1 ವರ್ಷ ಓದಿ ನಾನು ಬ್ಯಾಂಕಿಂಗ್ ಪಾಸ್ ಆಗಬೇಕು ಅಂತ ಡಿಟರ್ಮಿನೇಷನಲ್ಲಿ ಒಂದು ಸ್ವಲ್ಪ
ಲೆವೆಲ್ ಕಮ್ಮಿ ಆಗಿದೆ ಅಂತ ಹೇಳಿ ನನ್ನದೊಂದು ಅನಿಸಿಕೆ ಅಷ್ಟೇ. ಅದರಿಂದಾಗಿ ನೋಡಿ, ಈಗ ಕೆಲವು ರಾಜ್ಯಗಳಲ್ಲಿ ಕೆಲವು ಕಡೆ ಯು ವಿಲ್ ಸಿ ದರ್ ಆರ್ ಬ್ಯಾಂಕಿಂಗ್ ಫ್ಯಾಕ್ಟ್ರೀಸ್. ಓಕೆ. ಬ್ಯಾಂಕಿಂಗ್ ಫ್ಯಾಕ್ಟ್ರೀಸ್ ಅಂದರೆ ಹೇಗೆ ಅಂದರೆ ಕೋಚಿಂಗ್ ಸೆಂಟರ್ಸ್. ನೀವು 1 ವರ್ಷ ಅಲ್ಲಿ ಹೋಗಿ ಬೆಳಗಿಂದ ಸಾಯಂಕಾಲ ತನಕ ಓನ್ಲಿ ಬ್ಯಾಂಕಿಂಗ್ ಪ್ರಾಕ್ಟೀಸ್ ಮಾಡೋದು. 1 ವರ್ಷದೊಳಗೆ ಆಸ್ ಎ ಬ್ಯಾಂಕರ್ ನೀವು ಎಕ್ಸಾಮ್ ಕೊಟ್ಟು ಕ್ಲಿಯರ್ ಆಗಿ ಹೊರಗೆ ಬರ್ತೀರಿ. ಓಕೆ. ಅದರಿಂದಾಗಿ ಕಮ್ಮಿ ಆಗಿರೋದಲ್ಲದೆ ನಮ್ಮ ಮಕ್ಕಳಲ್ಲಿ ಇಚ್ಛೆ ಇಲ್ಲ ಅಂತೇಳಿಲ್ಲ. ಇಚ್ಛೆ ಇದ್ದರೆ ಅದನ್ನು ಮಾಡುವಂಥ ಅದಕ್ಕೋಸ್ಕರ ಕಷ್ಟಪಡುವಂಥ ನಿರ್ಣಯ ಕೂಡ ತಗೊಳ್ಬೇಕು, ಓದಬೇಕು. ನೋಡಿ, ಬ್ಯಾಂಕಿಂಗಲ್ಲಿ ದ ಲೆವೆಲ್ ಆಫ್ ನಾಲೆಜ್ ರಿಕ್ವೈರ್ಡ್ ಟು ಪಾಸ್ ಅನ್ ಎಕ್ಸಾಮ್ ಈಸ್ ಓಕೆ, ಫೇರ್. ಅಷ್ಟು ಹೈ ಲೆವೆಲ್ ಅಲ್ಲ, ಇಡೀ UPSC ಲೆವೆಲ್ ಎಕ್ಸಾಮಿನೇಷನ್. ನಿಜ. ಆದರೆ ದ ಟೈಮ್ ಸ್ಟ್ರಕ್ಚರ್ ಆ್ಯಂಡ್ ದ ಕ್ವೆಶ್ಚನ್ ಸ್ಟ್ರಕ್ಚರ್, 120 ಕ್ವೆಶ್ಚನ್ಸ್ ಅನ್ನು 90 ನಿಮಿಷದೊಳಗೆ ಕಂಪ್ಲೀಟ್ ಮಾಡುವಂಥದ್ದು, ಅಲ್ಲಿ ನಿಮಗೆ ಪ್ರಾಕ್ಟೀಸ್ ಬೇಕಾಗ್ತದೆ. ಅದಕ್ಕೋಸ್ಕರ ನೀವು ಕೂತು ಅಟ್ಲೀಸ್ಟ್ 8 hours a day ನೀವು ಅದಕ್ಕೋಸ್ಕರ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಟೈಮ್ ಸೇವ್ ಮಾಡಿದಷ್ಟು ನೀವು ಬ್ಯಾಂಕರ್ ಆಗುವ ಚಾನ್ಸಸ್ ಜಾಸ್ತಿ ಇದೆ. ಓಕೆ, ಸೂಪರ್. ಸೊ ನಮ್ಮ ಇಂಟ್ರೊಡಕ್ಷನ್ ಪ್ರಶ್ನೆಯಲ್ಲೇ ಎಕ್ಸಾಮ್ ಬಗ್ಗೆನೇ ನಾವು ಮಾತಾಡಲಿಕ್ಕೆ ಬಂದೆವು. ಸೊ ಇಲ್ಲಿ ನಾವು ನೋಡಬೇಕಾದದ್ದು, ನಮ್ಮವರಿಗೆ ಪ್ರತಿಭೆ ಇಲ್ಲ ಅಂತಲ್ಲ, ಜ್ಞಾನ ಇದೆ, ನಾಲೆಜ್ ಚೆನ್ನಾಗಿದೆ, ಖಂಡಿತವಾಗ್ಲೂ ಕ್ಲಿಯರ್ ಮಾಡಬೇಕಾಗತ್ತೆ. ಆದರೆ ಹಾರ್ಡ್ ವರ್ಕ್ ಒಂದು ಸ್ವಲ್ಪ ಬೇಕು, ಟೈಮ್ ಕೊಡಲೇಬೇಕು ಅನ್ನುವಂಥದ್ದನ್ನು ಡಾಕ್ಟರ್ ನವೀನ್ ಅಮನ್ ಅವರು ಹೇಳ್ತಾ ಇದ್ದಾರೆ. ಸರ್, ಈಗ ಒಂದು ಬ್ಯಾಂಕಿನ ಎಕ್ಸಾಮ್ಸ್ಗಳು, ಈಗ ನ್ಯಾಷನಲೈಸ್ ಬ್ಯಾಂಕ್ಸ್ಗಳನ್ನೇ ನಾವು ನೋಡುವಾಗ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಒಂದು ಪ್ಲ್ಯಾಟ್ಫಾರ್ಮ್ ಇದೆ, IBPS ಅನ್ನುವಂಥ ಪ್ಲ್ಯಾಟ್ಫಾರ್ಮ್ ಇದೆ. ಸೊ ಈ ಮೂಲಕನೇ ರಿಕ್ರೂಟ್ಮೆಂಟ್ ಆಗುತ್ತೆ ಅನ್ನುವಂಥದ್ದು ನಮ್ಗೆ ಗೊತ್ತಿರುವಂಥದ್ದು. ಸೊ ಇಲ್ಲಿಗೆ ಬರಬೇಕು ಅಂತಂದರೆ ಮಿನಿಮಮ್ ಕ್ವಾಲಿಫಿಕೇಷನ್ ರಿಕ್ವೈರ್ಡ್ ಬ್ಯಾಂಕರ್ ಆಗಲಿಕ್ಕೆ ನಿಮಗೆ ಗ್ರಾಜುಯೇಷನ್, ಡಿಗ್ರಿ ಆಗಿ. ಹೌದು. ಈಗ ನೋಡಿ, ಲೋಕ ನಿಮ್ಮ ಕೈಯಲ್ಲಿದೆ. ನಿಮ್ಮ ಕೈಯಲ್ಲಿ ಒಂದು ಮೊಬೈಲ್ ಅಂತೇಳಿ ಒಂದು ಸಾಧನ ಉಂಟು ಅಲ್ವಾ? ಅದರಲ್ಲಿ ನೀವು IBPS.in ಅಂತ ಟೈಪ್ ಮಾಡಿದರೆ ಇಡೀ ಒಂದು ಪೋರ್ಟಲ್ ಓಪನ್ ಆಗ್ತದೆ. ಅದರಲ್ಲಿ ಏನೇನೆಲ್ಲ ಆಪರ್ಚುನಿಟೀಸ್ ಉಂಟು ಎಲ್ಲ ಲಿಸ್ಟ್ ಆಗಿದೆ. ಯಾವ ಬ್ಯಾಂಕಿದ ಎಕ್ಸಾಮ್ ಯಾವಾಗ ಉಂಟು, IBPS ಎಕ್ಸಾಮ್ ಕ್ಲರಿಕಲ್ ಯಾವಾಗ ಉಂಟು, ಆಫೀಸರ್ ಎಕ್ಸಾಮ್ ಯಾವಾಗ ಉಂಟು, ಎಲ್ಲ ಅದರಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ಕಾಣ್ತದೆ. ಫಸ್ಟ್ ಆಫ್ ಆಲ್. ಎರಡನೇ ವಿಷಯ ಏನಂದ್ರೆ, ಈ IBPS ಅಲ್ಲಿ ಬೇರೆ ಬೇರೆ ಕರಿಯರ್ ಆಪ್ಷನ್ಸ್ ನೋಡ್ತಾ ಹೋಗುವಾಗ ನೀವು ಬರೀ ಒಬ್ಬ ಜನರಲ್ ಬ್ಯಾಂಕರ್ ಆಗಿ ನೀವು ಹೋಗ್ಬೇಕಂತ ಹೇಳಿಲ್ಲ. ನಿಮ್ಮ ಕ್ವಾಲಿಫಿಕೇಶನ್ ಪ್ರಕಾರ ನೀವು ಅಪ್ಲೈ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ಅನ್ IT ಇಂಜಿನಿಯರ್, IT ಡಿಪಾರ್ಟ್ಮೆಂಟೇ ಬೇರೆ ಉಂಟು ಬ್ಯಾಂಕ್ನಲ್ಲೇ. ಎಸ್, ಸ್ಪೆಷಲಿಸ್ಟ್ ಆಫೀಸರ್ ಆಗಿ ಹೋಗ್ಬೋದು. ನೀವೆಲ್ಲಾದ್ರೂ ಅಗ್ರಿಕಲ್ಚರಲ್, ಫಾರೆಸ್ಟ್ರಿ, ಆನಿಮಲ್ ಹಸ್ಬೆಂಡ್ರಿ ಅದರಲ್ಲಿ ಗ್ರಾಜುಯೇಷನ್ ಆಗಿದೆ, ಹೌದು, ಅದರಲ್ಲಿ RDO ಇಲ್ಲದಿದ್ರೆ ನಿಮ್ಮ ಏನು ಅಗ್ರಿಕಲ್ಚರ್ ಆಫೀಸರ್, ಅದಕ್ಕೋಸ್ಕರ ನಿಮಗೆ ವೇಕೆನ್ಸೀಸ್ ಉಂಟು. ನೀವು ಲಾ ಮಾಡಿದ್ರೆ ಫಾರ್ ಎಕ್ಸಾಂಪಲ್ ಲೀಗಲ್ ಆಫೀಸರ್ ಆಗಿ ಹೋಗುವಂಥದ್ದು. ಮತ್ತೆ ಇದರಲ್ಲಿ ಇನ್ನೊಂದು ವಿಷಯ ಏನಂದ್ರೆ, ನೀವೆಲ್ಲಾದ್ರೂ ಹಿಂದಿಯಲ್ಲಿ ಗ್ರಾಜುಯೇಟ್ ಆಗಿದ್ರೆ ನಿಮಗೆ ರಾಜಭಾಷಾ ಅಧಿಕಾರಿ ಅಂದ್ರೆ ಅಫಿಷಿಯಲ್ ಲ್ಯಾಂಗ್ವೇಜ್ ಆಫೀಸರ್ ಅಂತೇಳಿ ಒಂದು ಪೋಸ್ಟ್ ಉಂಟು. ಅದಕ್ಕೋಸ್ಕರ ಕೂಡ ನೀವು ಅಪ್ಲೈ ಮಾಡ್ಬೋದು. ಸೊ ದಿಸ್ ಇಸ್ ಅ ಪಾರ್ಟ್ ಆಫ್ ದ ಗೌರ್ಮೆಂಟ್ ದಿಸ್ ಒನ್ ಇನಿಷಿಯೇಷನ್. ಆ್ಯಂಡ್ ಏನಂದರೆ, ನಿಮಗೆ IBPS.in ಅಲ್ಲಿ ಹೋದರೆ ಇದರ ಬಗ್ಗೆ ಎಲ್ಲ ಡೀಟೇಲ್ಸ್ ನಿಮಗೆ ಸಿಗ್ತದೆ. ಓಕೆ. ಸೊ ಬ್ಯಾಂಕಲ್ಲಿ ಜಾಬ್ ತಗೊಳ್ಬೇಕನ್ನುವಂಥ ಆಸ್ಪಿರೆಂಟ್ ಮೊದಲು ಮಾಡಬೇಕಾದಂಥ ಕೆಲಸ ಇವತ್ತು ಮೊಬೈಲ್ ಫೋನಲ್ಲಿ ಅಥವಾ ನಿಮ್ಮ ಲ್ಯಾಪ್ಟಾಪಲ್ಲಿ ಎಲ್ಲೇ ಒಂದು ಕಡೆ ತುಂಬ ನೋಡ್ತಾ ಇರುವಂಥ ಹೊತ್ತಲ್ಲಿ IBPSನ ಸೈಟಿಗೆ ಹೋಗಿ. ಮೊದಲು ಸೈಟಲ್ಲಿ ಓಪನ್ ಮಾಡಿದಾಗ ಅವ್ರು ಹೇಳ್ತಾರೆ ಅದರಲ್ಲಿ ಇರುವಂಥ ಎಲ್ಲ ಆಪರ್ಚುನಿಟೀಸ್ಗಳ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿ ಇರ್ತದೆ. ಮತ್ತು ಬಹಳ ಚಂದದ ಒಂದು ಮಾತು ಹೇಳಿದರು, ಸ್ಪೆಷಲ್ ಆಫೀಸರ್ಸ್ ಅನ್ನುವಂಥ ರಿಕ್ವೈರ್ಮೆಂಟ್ಗಳ ಬಗ್ಗೆ. ಬೇರೆ 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 ಫೀಲ್ಡಲ್ಲಿ ನಿಮ್ಮ ಸ್ಪೆಷಲೈಸೇಷನ್ ಇದ್ದರೆ ನೀವು ಬ್ಯಾಂಕ್ನ ಈ ಸ್ಪೆಷಲ್ ಆಫೀಸರ್ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು. ಅದು ಕೃಷಿ ಆಗಿರ್ಬೋದು, ಕಾನೂನು ಆಗಿರ್ಬೋದು, IT ಆಗಿರ್ಬೋದು, ಅಥವಾ ಹಿಂದಿಯಲ್ಲಿರುವಂಥ ಸ್ಪೆಷಲೈಸೇಷನ್ ಮೇಲೆ ನೀವು ಇಂಥ ಆಫೀಸರ್ಗಳಾಗಿ ಅಪಾಯಿಂಟ್ ಆಗಬಹುದು ಅನ್ನುವಂಥದ್ದನ್ನು ಅವರು ಹೇಳಿರುವಂಥದ್ದು. ಬಟ್ ನೀವು ಗಮನಿಸಬೇಕಾದದ್ದು, IBPSನ ಸೈಟನ್ನು ಓಪನ್ ಮಾಡಬೇಕು. ಯಾವ ಎಕ್ಸಾಮ್ಗಳು ಯಾವಾಗ ಬರುತ್ತೆ, ಯಾವಾಗ ಕಾಲ್ಫರ್ ಆಗುತ್ತೆ, ಇದನ್ನೆಲ್ಲ ನೀವು ರೆಗ್ಯುಲರ್ ಆಗಿ ಚೆಕ್ ಮಾಡ್ತಾ ಇರಬೇಕು. ಸರ್, ಈಗ ಆ ಪರೀಕ್ಷೆಗೆ ಬರೋದಾದರೆ ನೀವು ಕೂಡ IBPS ಎಕ್ಸಾಮನ್ನು ಅಟೆಂಪ್ಟ್ ಮಾಡಿಯೇ ಬಂದಿರುವಂಥದ್ದು. ನಿಮ್ಮ ಅನುಭವನೂ ನೀವು ಹೇಳ್ಬೋದು. ಆ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ, ಏನು ಮಾಡಬೇಕು ಅನ್ನುವಂಥದ್ದನ್ನು ನೋಡಿ. ನಾನು ಹೇಳಿದಾಗೆ ಸಿಲೆಬಸ್ ಅದೆಷ್ಟು ಕಷ್ಟವಾದ ಸಿಲೆಬಸ್ ಅಲ್ಲ. ಸಿಲೆಬಸ್ ಹೌದು, ಸಿಲೆಬಸ್ ಇಸ್ ವೆರಿ ನಾರ್ಮಲ್. ಈಗ ಒಬ್ಬ ಪ್ರೊಬೇಷನರಿ ಆಫೀಸರ್ ಆಗಿ ನೀವು ಎಂಟ್ರಿ ಹೋಗ್ಬೇಕಾದ್ರೆ ನಿಮ್ಗೆ ಒಂದು ಸ್ವಲ್ಪ ಹೈ ಇರ್ಬೋದು. ಆದರೆ ಆಸ್ ಎ ಕ್ಲರ್ಕ್ ಎಂಟ್ರಿ ಹೋಗ್ಬೇಕಾದ್ರೆ ಕೂಡ ಒಂದು ಸ್ವಲ್ಪ ನಿಮಗೆ ಮ್ಯಾಥಮೆಟಿಕಲ್ ನಾಲೆಜ್. ಆಕ್ಚುಲಿ ಟೆಸ್ಟ್ ಮಾಡೋದು ಇಲ್ಲಿ ನಿಮ್ಮ ಮ್ಯಾಥಮೆಟಿಕಲ್ ಎಬಿಲಿಟಿ. ಫಸ್ಟ್ ಆಫ್ ಆಲ್ ಲೆಕ್ಕ, ಬೇಸಿಕ್ ಲೆಕ್ಕಾಚಾರ. ಜಾಸ್ತಿ ಅದ ದೊಡ್ಡದು ಲಿಮಿಟ್ಸ್, ಇಂಟಗ್ರೇಷನ್ ಅದೆಲ್ಲ ಇಲ್ಲ, ಅದೆಲ್ಲ ಬಿಡಿ.
ನೆಕ್ಸ್ಟ್ ಏನಂದರೆ ನಿಮ್ಮ ರೀಸನಿಂಗ್ ಕೆಪಾಸಿಟಿ. ನೀವು ಹೇಗೆ ರೀಸನ್ ಮಾಡಬಲ್ರಿ. ಸ್ವಲ್ಪ ನಿಮ್ಮ ಲ್ಯಾಂಗ್ವೇಜ್ ಇಸ್ ವೆರಿ ಮಚ್ ರಿಕ್ವೈರ್ಡ್, ಯಾಕಂದರೆ ನಿಮಗೆ ಡ್ರಾಫ್ಟಿಂಗ್ ಅದೆಲ್ಲ ಇರ್ತದೆ. ಸೊ ದೀಸ್ ಆರ್ ದ ಥಿಂಗ್ಸ್. ಇದರಲ್ಲಿ 2 ಪಾರ್ಟ್ ಉಂಟು. ಒನ್ ಈಸ್ ಅ ಪ್ರಿಲಿಮಿನರಿ ಎಕ್ಸಾಮಿನೇಷನ್. ಪ್ರಿಲಿಮಿನರಿಯಲ್ಲಿ ನಿಮಗೆ ಓನ್ಲಿ ಆಬ್ಜೆಕ್ಟಿವ್ ಟೈಪ್ ಕ್ವೆಶನ್ಸ್ ಇರ್ತದೆ. ಈ 3 ನಾನು ಹೇಳಿದ 3 ಸಬ್ಜೆಕ್ಟ್ಗಳಲ್ಲಿ ಅದು ಕ್ಲಿಯರ್ ಮಾಡಿದರೆ ದೆನ್ ಯು ಗಾಟ್ an examinations where you will have objective and subjective ಎರಡು ಕೂಡ. ಒಂದು ಸಬ್ಜೆಕ್ಟಿವ್ ಪೇಪರ್ ಕೂಡ ಆ್ಯಡ್ ಮಾಡಿದ್ದಾರೆ ಈ ಸಲ. ಸೊ ಅದನ್ನು ಕ್ಲಿಯರ್ ಮಾಡಿದರೆ ದೆನ್ ದರ್ ಇಸ್ ಅನ್ ಇಂಟರ್ವ್ಯೂ ವಿಚ್ ಇಸ್ ವೆರಿ ನಾರ್ಮಲ್. ಎಸ್, ಇಫ್ ದೇ ಫೀಲ್ ಎವ್ರಿ ಎಂಪ್ಲಾಯರ್ should feel that this person is capable of working. He is a smart guy. ನಿಮ್ಮ ಸ್ಮಾರ್ಟ್ನೆಸ್ ಒಂದು ಸ್ವಲ್ಪ ಅದು ಮಾಡಿದರೆ ಮತ್ತೆ ವೆನ್ ಯು ಕಮ್ ಇನ್ ಟು ದ ಬ್ಯಾಂಕ್ ಯು ಹ್ಯಾವ್ ಟು ವರ್ಕ್ ಆ್ಯಸ್ ಇಫ್ ಯು ಆರ್ ಇರ್ರಿಪ್ಲೇಸಬಲ್ ಫ್ರಮ್ ದಟ್ ಪ್ಲೇಸ್. ಯಾವುದೇ ಇದಿರಲಿ, ಯಾವುದೇ ವ್ಯವಹಾರ ಇರಲಿ, ಇಲ್ಲದಿದ್ದರೆ ಏನೇ ಇರಲಿ, ಯಾವುದೇ ಕೆಲಸಕ್ಕೆ ನೀವು ಹೋಗೋದಾದರೂ ಕೂಡ ನಿಮ್ಮ ಕ್ವಾಲಿಟೀಸ್ ಅದನ್ನು ನೋಡಿ ನಿಮ್ಮನ್ನು ರೀಪ್ಲೇಸ್ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಅಡ್ಮಿನಿಸ್ಟ್ರೇಷನ್ಗೆ, ಮ್ಯಾನೇಜ್ಮೆಂಟ್ಗೆ ಗೊತ್ತಾದರೆ ಯು ಆರ್ ಅ ವೆರಿ ಗುಡ್ ವರ್ಕರ್. ದಟ್ ಇಸ್ ದ ವೇ ಇಟ್ ಇಸ್. ಓಕೆ. ಸೊ ಇಲ್ಲೊಂದು ಪ್ರೊಬೇಷನರಿ ಪೀರಿಯಡ್ ಇರುತ್ತೆ ಬ್ಯಾಂಕ್ ಜಾಬಿಗೆ ಬಂದಾಗ. ಅದು ನಾರ್ಮಲಿ 2 ವರ್ಷಗಳ ಕಾಲ, ಮತ್ತೆ ಆ ಜಾಬ್ ಪರ್ಮನೆಂಟ್ ಆಗಿ ಮುಂದುವರಿತದೆ ಅನ್ನುವಂಥದ್ದು. ಖಂಡಿತವಾಗ್ಲೂ ನ್ಯಾಷನಲೈಸ್ ಬ್ಯಾಂಕ್ಗಳು ನಮ್ಮ ದೇಶದಲ್ಲಿ ತುಂಬ ಚೆನ್ನಾಗಿ ನಡೀತಾ ಇರೋದ್ರಿಂದ ಬ್ಯಾಂಕಲ್ಲಿರುವಂಥ ಒಂದು ಭದ್ರವಾದಂಥ ವೃತ್ತಿ ಇದು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥದ್ದು. ಸರ್, ಇಲ್ಲಿ ಈಗ ಬ್ಯಾಂಕಲ್ಲಿ ಒಮ್ಮೆ ನಾನು ಜಾಬ್ಗೆ ಎಂಟರ್ ಆದೆ, ಇಲ್ಲಿ ಗ್ರೋತ್ ಆಪ್ಷನ್ಸ್, ಈಗ ನಾನು ಕ್ಲರಿಕಲ್ ಪೋಸ್ಟ್ ಇದೆ, ಬೇಸ್ ಪೋಸ್ಟಿಂದ ಬಂದಾಗ ನನಗೆ ಗ್ರೋತ್ ಆಪ್ಷನ್ಸ್ ಇದೆಯಾ? ನಾನು ಮೇಲಿನ ಪೋಸ್ಟ್? ಎಸ್ ಸರ್, ಬ್ಯಾಂಕಲ್ಲಿ ಇರುವಷ್ಟು ಗ್ರೋತ್ ಆಪ್ಷನ್ಸ್ ಮತ್ತು ಟೈಮ್ಲಿ ಅಂದರೆ ಟೈಮ್ ಪೀರಿಯಡ್ ಪ್ರಕಾರ ಇರುವಷ್ಟು ಗ್ರೋತ್ ಆಪ್ಷನ್ಸ್ ನಿಮಗೆ ಬೇರೆ ಎಲ್ಲೂ ಸಿಗುವುದಿಲ್ಲ ಅಂತೇಳಿ ನನ್ನ ಇದು. ಯಾಕಂದ್ರೆ ನಾನು ಕೆಲವು ಕಡೆ ಕೆಲಸ ಮಾಡಿದ್ದೇನೆ. ಓಕೆ. ಎವ್ರಿ 3 years, ಫಾರ್ ಎಕ್ಸಾಂಪಲ್ ಕ್ಲರ್ಕ್ ಆದರೆ 3 ವರ್ಷ ನೀವು ಕೆಲಸ ಆದ ಕೂಡಲೇ ಯು ಕ್ಯಾನ್ ಅಪ್ಲೈ ಫಾರ್ ಆನ್ ಆಫೀಸರ್ಸ್ ಪೋಸ್ಟ್. ಈಗ ಒಂದು ವಿಷಯ ಹೇಳ್ತೇನೆ, ಹೆಚ್ಚಿನ ಕಂಪನಿಗಳು ದೇ ವಿಲ್ ರಿಕ್ವೈರ್ ಪೀಪಲ್ ಫ್ರಮ್ ಇನ್ಸೈಡ್ ಇಟ್ ಸೆಲ್ಫ್ ಟು ಕಮ್ ಇನ್ ಟು ದ ಮ್ಯಾನೇಜ್ಮೆಂಟ್. ಎಕ್ಸಾಕ್ಟ್ಲಿ, ಹೌದು ಅಲ್ವಾ? ಹೌದು. ಸೊ ಯು ಗಾಟ್ ಮೋರ್ ಚಾನ್ಸಸ್. ನಾನು ನನ್ನ ಲೈಫಲ್ಲಿ ಅಟೆಂಡರ್ ಆಗಿ ಇದ್ದವರು ಹೈ ಲೆವೆಲ್ ಆಫೀಸರ್ಸ್ ಆಗಿ ರಿಟೈರ್ ಆಗೋದನ್ನು ಕೂಡ ನೋಡಿದ್ದೇನೆ ಈ ಪೀರಿಯಡ್ ಅಲ್ಲಿ. ಸೊ ಬ್ಯಾಂಕ್ ಗಿವ್ಸ್ ಯು ದ ಆಪರ್ಚುನಿಟಿ ಫಾರ್ ಕೆರಿಯರ್ ಗ್ರೋತ್ ಲೈಕ್ ಎನಿಥಿಂಗ್. ನೀವು ಆರಾಮ್ಸೆ ನೀವು ಆದಷ್ಟು ಎಷ್ಟು ನೀವು ನಿಯತ್ತಲ್ಲಿ ದುಡಿತೀರಿ, ಎಷ್ಟು ಒಳ್ಳೆಯದ್ರಲ್ಲಿ ದುಡಿತೀರಿ ಅದರ ಮೇಲೆ ಡಿಪೆಂಡ್. ಎಕ್ಸಾಮ್ಸ್ ಉಂಟು, ಹೌದು, ಪ್ರತಿ ಪ್ರಮೋಷನ್ಗೆ ಎಕ್ಸಾಮ್ ಉಂಟು, ಇಂಟರ್ವ್ಯೂ ಉಂಟು, ಬಟ್ ದಟ್ ಇಸ್ ಅ ಪ್ರಾಸೆಸ್. ದಟ್ಸ್ ಅ ಈಸಿಯರ್ ಪ್ರಾಸೆಸ್ ದೆನ್ ಗೆಟಿಂಗ್ ಇನ್. ಎಸ್, ಒಳಗೆ ಬರೋದಕ್ಕಿಂತ ಅದು ಈಸಿ ಪ್ರಾಸೆಸ್. ಓಕೆ, ಒಮ್ಮೆ ಒಳಗೆ ಬರುವಂಥದ್ದು ಬಹಳ ಮುಖ್ಯ ಆಗ್ತದೆ. ಹೌದು. ಸೊ ಆ ಇನಿಷಿಯಲ್ ಸ್ಟೇಜಸಲ್ಲಿ ನಾನು ಆ ಕ್ವಶನ್ ಅನ್ನು ಆಗಲೇ ಕೇಳಬೇಕಿತ್ತೇನೋ. ನೀವು ಹೇಳಿದ್ರಿ ಸಿಲೆಬಸ್ ಈಸಿ ಇರುತ್ತೆ ಎಕ್ಸಾಮಲ್ಲಿ ಅಂತ, ಬಟ್ ಅಲ್ಲಿ ಟೈಮ್ ಡ್ಯೂರೇಷನ್ ಅಲ್ಲಿ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡೋದು ವೆರಿ ಇಂಪಾರ್ಟೆಂಟ್. ಹೇಳಿದ್ದು ನನಗೆ ನನ್ನದೇ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತೇನೆ. ನನಗೆ ಇದೆಲ್ಲ ಬರ್ತದೆ ಅಂತೇಳಿ ನಾನು ಎಕ್ಸಾಮ್ ಕೊಡ್ಲಿಕ್ಕೆ ಹೋಗಿದ್ದೆ ಫಸ್ಟ್ ಟೈಮ್. ಓಕೆ, ನಾನು ಹೇಳ್ಬಾರ್ದು ನನ್ನ ಲೈಫಲ್ಲಿ ಫೇಲ್ ಆದ ಫಸ್ಟ್ ಎಕ್ಸಾಮ್ ಅಂತೇಳಿ. ಫಸ್ಟ್ 2 ಎಕ್ಸಾಮ್ ಫೇಲ್ ಆಗಿ ಮತ್ತೆ ನನಗೆ ಅನ್ಸಿತ್ತು ಇಲ್ಲ, ಇಲ್ಲಿ ನಾನು ಲ್ಯಾಕ್ ಮಾಡಿದ್ದೇನೆಂದರೆ ಟೈಮ್ ಮತ್ತು ನಂಬರ್ ಆಫ್ ಕ್ವೆಶನ್ಸ್ ಅನ್ನು ಮ್ಯಾಚ್ ಮಾಡಲಿಕ್ಕೆ ನನ್ನ ಸೈಡಿಂದ ಆಗಲಿಲ್ಲ. ಸರಿ. ಇದಕ್ಕೆ ಬೇಕಿರೋದು ಪ್ರಾಕ್ಟೀಸ್. ಒಂದು ಕ್ವೆಶ್ಚನ್ ಅನ್ನು ನೀವು 3 ನಿಮಿಷದಲ್ಲಿ ಮಾಡುವುದಾದ್ರೆ ಸಾಮಾನ್ಯವಾಗಿ ಅದು 1.5 ನಿಮಿಷದಲ್ಲಿ ಇಲ್ಲದ್ರೆ 1 ನಿಮಿಷದಲ್ಲಿ ಮಾಡುವಷ್ಟು ಪ್ರಾಕ್ಟೀಸ್ ನೀವು ಇದನ್ನು ಮಾಡಬೇಕು. ಸೊ ವಾಟ್ ಐ ಡಿಡ್ ವಾಸ್ 8 ಗಂಟೆ ಪರ್ ಡೇ ಅದನ್ನು ಇಟ್ಕೊಂಡೆ ನಾನು. ಇಲ್ಲ 8 ಗಂಟೆ ನನಗೆ ಓದಲೇಬೇಕು ಅಂತ. ಸೊ 3 months ಓದಿದ ಮೇಲೆ ನನಗೆ ಕಾನ್ಫಿಡೆನ್ಸ್ ಬಂತು. ಇಲ್ಲ, ಬಟ್ ಎಕ್ಸಾಮ್ ಇಸ್ ಅ ಡಿಫ್ರೆಂಟ್ ಲೆವೆಲ್. ಯಾಕಂದ್ರೆ ನೀವು ಅಲ್ಲಿ ಹೋಗಿ ಸಿಸ್ಟಮ್ ಮೇಲೆ ಕೂತು ಕೂಡಲೇ ದಟ್ ಎಕ್ಸಾಮ್ ವೈಬ್ಸ್ ಅಂಡ್ ದಟ್ ನರ್ವಸ್ನೆಸ್ ಅಂತ ಹೇಳ್ತಾರಲ್ಲ, ಅದು ದಟ್ ಇಸ್ ದೇರ್. Because 120 questions in 90 minutes, oof, it's a different thing. ಅದಕ್ಕೆ ನಾನು ಹೇಳೋದೇನೆಂದರೆ, ನೀವು ಎಕ್ಸಾಮ್ ಕೊಡೋದಾದರೆ ಪ್ರಾಕ್ಟೀಸ್ ಇಸ್ ದ ಬೆಸ್ಟ್ ಥಿಂಗ್. ಕೀಪ್ ಆನ್ ಪ್ರಾಕ್ಟಿಸಿಂಗ್. ನಿಮಗೆ ಅಲ್ಲಿ ಫೈನಲ್ ಎಕ್ಸಾಮ್ಗೆ ಹೋದಾಗ ಇಟ್ ವಿಲ್ ಬಿ ವೆರಿ ಈಸಿ. ಟೈಮ್ ಇಸ್ ದ ಆಫ್ ಎಸೆನ್ಸ್ ಹಿಯರ್. ಇಟ್ ಇಸ್ ಆಫ್ ಟೋಟಲ್. ಆದರೆ ಹೈಯೆಸ್ಟ್ ವ್ಯಾಲ್ಯೂ ಕೊಡಬೇಕಿರೋದು ನೀವು ಟೈಮಿಗೆ ಮತ್ತು ನಿಮ್ಮ ಪ್ರಾಕ್ಟೀಸಿಗೆ. ಓಕೆ ಫೈನ್. ಸೊ ಇದು 2 ವಿಚಾರ ಬಹಳ ಮುಖ್ಯ. ಟೈಮ್ ಈಸ್ ಕೀ. ಇಲ್ಲಿ ನೀವು ಒಂದು ಸಾಲ್ವ್ ಮಾಡ್ತೀರಿ, ಖಂಡಿತವಾಗ್ಲೂ ಸಾಲ್ವ್ ಮಾಡ್ತೀರಿ, ಆದರೆ ಎಷ್ಟು ಬೇಗ ಸಾಲ್ವ್ ಮಾಡ್ತೀರಿ ಅಲ್ಲಿ ನೀವು ಗೆಲ್ತೀರಿ. ಎಸ್, ಇದು ಟಾಪ್ ಸೀಕ್ರೆಟ್. ಬ್ಯಾಂಕ್ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡುವಂತ ಟಾಪ್ ಸೀಕ್ರೆಟ್. ಅವ್ರು ಹೇಳ್ತಾರೆ, ನಾನು 8 ಗಂಟೆ ಪ್ರತಿದಿನ ನಾನು ಇದಕ್ಕೋಸ್ಕರ ಕೊಟ್ಟಿದ್ದೆ ಅನ್ನುವಂಥದ್ದು. ಸೊ ಬ್ಯಾಂಕ್ ಎಕ್ಸಾಮ್ ಬಗ್ಗೆ ಆಲೋಚನೆ ಮಾಡುವವರು ಇದನ್ನು ಗಮನದಲ್ಲಿ ಇಟ್ಕೊಳ್ಬೇಕು. 8 ಗಂಟೆ ಕೊಡ್ಲಿಕ್ಕೆ ಆಗುತ್ತಾ? ನೀವು ಕ್ಲಿಯರ್ ಮಾಡ್ಬೋದು.
ನೆಕ್ಸ್ಟ್ ನಿಮ್ಮ ಎಫರ್ಟ್ ಎಷ್ಟು ರೀತಿ ಮಾಡ್ತೀರಿ ಅನ್ನೋದ್ರ ಮೇಲೆ Yes, ಇರುತ್ತೆ ಅನ್ನುವಂಥದ್ದು. ಸರ್, ಎಲ್ಲ ಕೆಲಸಗಳಲ್ಲಿ ಇರುವ ಹಾಗೆ ನಿವೃತ್ತಿ ಅನ್ನುವಂಥದ್ದು ಬ್ಯಾಂಕರ್ಸ್ಗಳಿಗೆ ಕೂಡ ಇರ್ತದೆ. ಸೊ ಬ್ಯಾಂಕ್ನ ನಿವೃತ್ತಿಯ ನಂತರ ಅಡ್ವಾಂಟೇಜಸ್ಗಳು ಹೇಗಿರುತ್ತೆ ಅನ್ನುವಂಥದ್ದು? ಸರ್, ಒಂದು ವಿಷಯ ಸೈಕಾಲಜಿಕಲಿ ಹೇಳುವಂಥ ವಿಷಯನ, ಬ್ಯಾಂಕರ್ ನೀವು ಸ್ವಲ್ಪ ವರ್ಷ ಕೆಲಸ ಮಾಡಿದ ಮೇಲೆ ಯು ಬಿಕಮ್ ಅ ವೆರಿ ಕಾಮ್ ಪರ್ಸನ್. ಅದೊಂದು ನಾನು ನೋಡಿದ್ದೇನೆ. ನಿಮ್ಮಲ್ಲಿ ಶಾಂತಿ ಹುಟ್ಟುತ್ತದೆ, ಯಾಕಂದ್ರೆ ನೀವು ಅಷ್ಟು ಕಸ್ಟಮರ್ಸ್ ನೋಡಿ ನಿಮ್ಮಲ್ಲಿರುವ ಅದು ಉದ್ವೇಗ ಅದೆಲ್ಲ ಫಿನಿಶ್ ಆಗಿರುತ್ತೆ. ಯು ಬಿಕಮ್ ಅ ವೆರಿ ವೆರಿ ಬಿಕಾಸ್ ಮೈ ಲೈಫ್ ಇಸ್ ಚೇಂಜ್ ಅ ಲಾಟ್ ಆಫ್ಟರ್ ಜಾಯ್ನಿಂಗ್ ದ ಬ್ಯಾಂಕ್. ಎರಡನೇದು, ಯು ಟೋಲ್ಡ್ ಮಿ ಅಬೌಟ್ ದ ರಿಟೈರ್ಮೆಂಟ್. ಇಟ್ ಈಸ್ ಆಸ್ ಯು ರಿಟೈರ್ ಫ್ರಮ್ ಅ ಗವರ್ಮೆಂಟ್ ಸರ್ವಿಸ್. ನಿಮಗೆ ಅದೇ ಪೆನ್ಷನ್, ಅದೇ ಗ್ರ್ಯಾಚುಯಿಟಿ, ಅದೇ ಲೀವ್ ಎನ್ಕ್ಯಾಶ್ಮೆಂಟ್ ಎಲ್ಲ ನಿಮಗೆ ಬೆನಿಫಿಟ್ಸ್ ಉಂಟು. ಆ್ಯಂಡ್ ಅದೇ ಅಂದರೆ ನಿಮಗೆ ಏನು ಕಮ್ಯುಟೇಷನ್ಸ್ ಉಂಟು ಎಲ್ಲ ಸೇಮ್. ದೇರ್ ಇಸ್ ಈಗ ಒಂದು ನ್ಯೂ ಪೆನ್ಷನ್ ಸ್ಕೀಮ್ ಅಂತ ಹೇಳಿ ಬಂದಿದೆ, ಅದರಿಂದಾಗಿ ಹಳೆ ಪೆನ್ಷನ್ ಸ್ಕೀಮ್ ಈಗ ಇದಾಗ್ತಾ ಇಲ್ಲ ಬ್ಯಾಂಕಲ್ಲಿ. ಬಟ್ ಈವನ್ ದಟ್ ಇಸ್ ಈಕ್ವಲಿ ಇದು ಇಂಪಾರ್ಟೆಂಟ್ ಆ್ಯಂಡ್ ಇಟ್ ಇಸ್ ಗುಡ್. ಅಂದ್ರೆ ನಿವೃತ್ತಿ ನಂತರ ಕೂಡ ನೆಮ್ಮದಿಯಿಂದ ಜೀವನ ಆರಾಮ್ಸೆ ನಡೆಸಲಿಕ್ಕೆ ಆಗ್ತದೆ. ಬ್ಯಾಂಕ್ ಅಂದ್ರೆ ಒಂದು ಸರ್ಕಾರಿ ಉದ್ಯೋಗದಿಂದ ನಿವೃತ್ತರಾದಾಗ ಯಾವ ರೀತಿಯ ಪ್ರಾವಿಷನ್ಸ್ ಇರುತ್ತೋ ಅದೇ ಎಲ್ಲವೂ ಕೂಡ ಬ್ಯಾಂಕಲ್ಲಿ ಕೂಡ ಸಿಗುತ್ತೆ ಅನ್ನುವಂಥದ್ದು. ಸರ್, ಇಲ್ಲಿ ಈಗ ನ್ಯಾಷನಲ್ ಬ್ಯಾಂಕ್ಗಳು ಒಂದು ರೀತಿಯಾದರೆ, ನಮ್ಮಲ್ಲಿ ಈ ನ್ಯಾಷನಲ್ ಬ್ಯಾಂಕ್ಗಳಿಗೆ ಹೊರತುಪಡಿಸಿದಂಥ ಬ್ಯಾಂಕ್ಗಳಿದೆ. ಅದು ಪ್ರೈವೇಟ್ ಬ್ಯಾಂಕ್ಗಳಾಗಿರ್ಬೋದು, ಅಥವಾ ನಾವು ಹೆಚ್ಚಾಗಿ ಈ ಭಾಗಗಳಲ್ಲಿ ನೋಡುವಂಥ ಕೋಆಪರೇಟಿವ್ ಹಿನ್ನೆಲೆಯಿಂದ ಬಂದಿರುವಂಥ ಬ್ಯಾಂಕ್ಗಳು ಅಥವಾ ಕೋಆಪರೇಟಿವ್ ಸೊಸೈಟಿಗಳು. ಸೊ ಇಲ್ಲಿ ಕೂಡ ರಿಕ್ರೂಟ್ಮೆಂಟ್ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಸೊ ನಿಮ್ಮ ಗಮನಿಸುವಿಕೆ ಮತ್ತು ನಿಮ್ಮ ಅನುಭವದಲ್ಲಿ ಹೇಳೋದಾದರೆ, ಇಂಥ ಬ್ಯಾಂಕ್ಗಳಿಗೆ ನಾವು ಹೋಗಬೇಕಾದ್ರೆ ಏನು ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕಾಗ್ಬೋದು? ನೋಡಿ, ಎಕ್ಸಾಮ್ಸ್ ಹಾಗೆ ಇರ್ತದೆ. ನಾನು ಪ್ರೈವೇಟ್ ಬ್ಯಾಂಕ್ಸ್ ಇದು ಹೇಳೋದು. ಈಗ ಆಕ್ಸಿಸ್ ಆಯಿತು, ಹೆಸರು ತಗೊಳ್ಬೋದು, ಆಕ್ಸಿಸ್ ಆಯಿತು, ICICI ಆಯಿತು, ಯೆಸ್ ಬ್ಯಾಂಕ್ ಆಯಿತು. ದ ಪೇ ಸ್ಟ್ರಕ್ಚರ್ ಅದೆಲ್ಲ ನಿಯರ್ಲಿ ಸೇಮ್ 90% ಆಗ್ಬೋದು, ಒಂದು ಕೆಲವು ಕಡೆ 110% ಕೂಡ ಆಗ್ಬೋದು. ಅಷ್ಟೇ ಇಟ್ ಡಿಪೆಂಡ್ಸ್ ಅಪಾನ್ ಯುವರ್ ಸ್ಮಾರ್ಟ್ನೆಸ್, ಯುವರ್ ವೇ ಆಫ್ ವರ್ಕಿಂಗ್. ಆ್ಯಂಡ್ ಎಕ್ಸಾಮ್ಸ್ ಆರ್ ಆಲ್ಸೋ ದೇರ್. ಅವ್ರದ್ದು ಪರ್ಟಿಕ್ಯುಲರ್ ಆಗಿ ಅವರಿಗೆ ಪ್ರೈವೇಟ್ ಬ್ಯಾಂಕ್ಸ್ಗೆ ಬೇರೆ ಎಕ್ಸಾಮ್ ಉಂಟು, ಬೇರೆ ಇಂಟರ್ವ್ಯೂ ಪ್ರಾಸೆಸ್ ಉಂಟು. ಅವ್ರದ್ದು ಕೂಡ ಕೆರಿಯರ್ ಎನ್ಹಾನ್ಸ್ಮೆಂಟ್ ಹಾಗೆ ಉಂಟು, ನಾರ್ಮಲ್ ಬ್ಯಾಂಕ್ಸ್ ಇದ್ದಾಗೆ ಉಂಟು. ಓಕೆ, ಸೊ ದಟ್ ಇಸ್ ನಾಟ್ ಡಿಫರೆಂಟ್. ಬಟ್ ಓನ್ಲಿ ಥಿಂಗ್ ಇಸ್ ಮ್ಯಾನೇಜ್ಮೆಂಟ್ ಇಸ್ ಬೈ ಪ್ರೈವೇಟ್ ಪೀಪಲ್ ರಾದರ್ ದ್ಯಾನ್ ಬೈ ದ ಗವರ್ಮೆಂಟ್. ಇಲ್ಲಿ ಇಂಡಿಯನ್ ಬ್ಯಾಂಕಿಂಗ್ ಅಸೋಸಿಯೇಷನ್ ಇಲ್ಲದಿದ್ರೆ RBI ನಮ್ಮನ್ನು ಗವರ್ನ್ ಮಾಡ್ತದೆ ಅಲ್ವಾ, ಅಲ್ಲಿ ಪ್ರೈವೇಟ್ ಪೀಪಲ್ ಆರ್ ಗವರ್ನಿಂಗ್. ಸೊ ದೇ ಆರ್ ಟೇಕಿಂಗ್ ಅ ಪಾರ್ಟ್ ಆಫ್ ದ ಪ್ರಾಫಿಟ್ ಆ್ಯಂಡ್ ಗವರ್ನಿಂಗ್. ಓಕೆ, ಕೋಆಪರೇಟಿವ್ ಸೊಸೈಟೀಸ್, ಎಸ್, ನೌ ಡೇಸ್ ಕೋಆಪರೇಟಿವ್ ಸೊಸೈಟೀಸ್ ಅನ್ನೋ ಒಂದು ಬ್ರಾಕೆಟ್ ಒಳಗಡೆ ನಮ್ಮ ಗವರ್ಮೆಂಟ್ಗಳು ತಂದಿದ್ದಾವೆ. ಸೊ ದೇ ಕಮ್ ಅಂಡರ್ ದ ರಿಜಿಸ್ಟ್ರಾರ್ ಆಫ್ ಸೊಸೈಟೀಸ್, ಹೌದಲ್ಲ. ಸೊ ದೇರ್ ಇಸ್ ಅ ಬಿಟ್ ಆಫ್ ದಿಸ್ ಒನ್. ಆ್ಯಂಡ್ ಅಲ್ಲಿ ಕೂಡ ಎಕ್ಸಾಮ್, ಬಟ್ ದೇ ಮಾರ್ಕ್ ಅ ಲೋಕಲ್ ಏರಿಯಾ. ಆ ಲೋಕಲ್ ಏರಿಯಾದಲ್ಲೇ ಅವರು ರಿಕ್ರೂಟ್ಮೆಂಟ್ ಮಾಡ್ತಾರೆ. ಆ್ಯಂಡ್ ದೇರ್ ಪೇಮೆಂಟ್ ಸ್ಟ್ರಕ್ಚರ್ ಎಲ್ಲ ಅವ್ರದ್ದು ಮ್ಯಾನೇಜ್ಮೆಂಟ್ ಡಿಸೈಡ್ ಮಾಡಿದ ಹಾಗೆ ಇರ್ತದೆ. ಸೊ ದೇ ನೀಡ್ ನಾಟ್ ಈಕ್ವಲೈಸ್ ಇಟ್ ಟು ದ ನ್ಯಾಷನಲೈಸ್ಡ್ ಬ್ಯಾಂಕ್ ಆರ್ ಪ್ರೈವೇಟ್ ಬ್ಯಾಂಕ್ಸ್. ಬಟ್ ನ್ಯಾಷನಲೈಸ್ ಬ್ಯಾಂಕ್ಗಳಲ್ಲಿ ಈ IBPS ಎಕ್ಸಾಮ್ ಕ್ಲಿಯರ್ ಮಾಡಿದಂಥ ಹೊತ್ತಲ್ಲಿ ನೀವು ಎಲ್ಲಾದರೂ ಆಲ್ ಓವರ್ ಇಂಡಿಯಾ ಎಲ್ಲಾದರೂ ವರ್ಕ್ ಮಾಡಲಿಕ್ಕೆ ರೆಡಿ ಇರಬೇಕಾಗತ್ತೆ. ಎಸ್, ರೆಡಿ ಇರಬೇಕಾಗ್ತದೆ. ಆದರೆ ಜನರಲಿ ಬಿಕಾಸ್ ನೋಡಿ, ಈವನ್ ನಾನು ಲಾಸ್ಟ್ ನನ್ನ ಇದು ಹೇಳುವಾಗ ಡಿಫೆನ್ಸ್ ಇದು ಮಾಡುವಾಗ ನಾನೊಂದು ವಿಷಯ ಮರೆತೆ. ಬಿಫೋರ್ ಯು ಆರ್ ಅ ಸೋಲ್ಜರ್, ಯು ಆರ್ ಅ ಹ್ಯೂಮನ್ ಬೀಯಿಂಗ್, ರೈಟ್? ಸೊ ದ ಸೇಮ್ ಕೇಸ್ ಅಪ್ಲೈಸ್ ಇನ್ ದ ಬ್ಯಾಂಕಿಂಗ್ ಸೆಕ್ಟರ್ ಆಲ್ಸೋ. ಈಗ ನೀವೆಲ್ಲಾದರೂ ಬ್ಯಾಂಕ್ ಎಕ್ಸಾಮ್ ಕ್ಲಿಯರ್ ಮಾಡಿ ಉಡುಪಿ ಡಿಸ್ಟ್ರಿಕ್ಟಿಂದ ಬಂದರೆ ನಿಮಗೆ ಜಾಸ್ತಿ ಕಷ್ಟ ಕೊಡ್ಲಿಕ್ಕೆ ಹೋಗುವುದಿಲ್ಲ. ಎಸ್, ವೆನ್ ಯು ಆಪ್ಟ್ ಫಾರ್ ಯುವರ್ ನೆಕ್ಸ್ಟ್ ಪ್ರಮೋಷನ್, ಎಸ್, ನ್ಯಾಚುರಲಿ ಯು ಹ್ಯಾವ್ ಟು ಚೇಂಜ್ ಅ ರೀಜನ್. ಒಂದು ರೀಜನ್ ಚೇಂಜ್ ಮಾಡಿ ಹೊರಗಡೆ ಹೋಗುವಂಥದ್ದು, ಅದಕ್ಕೋಸ್ಕರವೇ ಹಿಂಜರಿಯುವಂಥವ್ರು ತುಂಬ ಜನ ಇದ್ದಾರೆ. ಇಲ್ಲ, ನಾನು ನಾರ್ತ್ ಪೋಸ್ಟಿಂಗ್ ಪ್ರಮೋಷನ್ ಆದರೆ ಬೇರೆ ಕಡೆ ಇಲ್ಲ, ಯು ಕ್ಯಾನ್ ಕಮ್ ಬ್ಯಾಕ್. ಸಿ 3 years ಯು ಡೂ ಇಟ್ ಸಮ್ ಪ್ಲೇಸ್ ಆ್ಯಂಡ್ ಕಮ್ ಬ್ಯಾಕ್. ವೆನ್ ಯು ಆರ್ ಯಂಗ್, ಇಫ್ ಯು ಕ್ಯಾನ್ ಡೂ ಇಟ್, ತುಂಬ ಒಳ್ಳೇದು. ಬಿಕಾಸ್ ಬ್ಯಾಂಕ್ ಡಸಂಟ್ ಟ್ರಬಲ್ ಎನಿಬಡಿ. ಅದೊಂದು ನೋಡಿದೆ ನಾನು, ಬ್ಯಾಂಕ್ ಯಾರನ್ನು ಟ್ರಬಲ್ ಮಾಡೋದಿಲ್ಲ, ಒತ್ತಾಯಪೂರ್ವಕವಾಗಿ ಮಾಡೋದಿಲ್ಲ. ಓಕೆ, ಹಾಗಾದ್ರೆ ಈಗ ನಾವು ಬ್ಯಾಂಕ್ಗಳ ಬಗ್ಗೆ ಮಾತಾಡಿದೆವು, ನ್ಯಾಷನಲ್ ಬ್ಯಾಂಕ್ ಬಗ್ಗೆ ಮಾತಾಡಿದೆವು, ಪ್ರೈವೇಟ್ ಬ್ಯಾಂಕ್ಗಳ ಬಗ್ಗೆ ಮಾತಾಡಿದೆವು, IBPS ಬಗ್ಗೆ ಭಾಳ ಇಂಪಾರ್ಟೆಂಟ್ ಆಗಿ ಅದರ ಬಗ್ಗೆ ನಾವು ಮಾತಾಡಿದೆವು. ಬೇಸಿಕ್ ಕ್ವಾಲಿಫಿಕೇಶನ್ ಗ್ರಾಜುಯೇಷನ್ ಆಗಿರಬೇಕು ಅನ್ನೋದ್ರ ಬಗ್ಗೆ ಕೂಡ ನಾವು ಕೇಳಿ ತಿಳ್ಕೊಂಡೆವು. ಈಗ ನಮ್ಮ ಈ ಭಾಗದಲ್ಲಿ ಆಗಿರ್ಬೋದು ಅಥವಾ ಕಾರ್ಯಕ್ರಮ ನೋಡ್ತಿರುವಂಥ ದೇಶದ ಅಥವಾ ಈವನ್ ಬೇರೆ ಕಡೆಗಳಲ್ಲಿ ನೋಡ್ತಾ ಇರುವಂಥವ್ರಿಗೆ ಕೂಡ ಬ್ಯಾಂಕ್ಗೆ ಒಳಗೆ ಒಂದು ಎಂಟ್ರಿ ಆಗಲಿಕ್ಕೆ ಆಸಕ್ತಿನೋ ಅಥವಾ ಅದರ ಬಗ್ಗೆ ತಿಳುವಳಿಕೆನೋ ಕಡಿಮೆ ಇರ್ಬೋದು, ಅಥವಾ ಕಷ್ಟ ಅನ್ನುವಂಥ ಭಾವನೆಗಳು ಇರ್ಬೋದು ಆ ಎಕ್ಸಾಮ್ಗಳ ಬಗ್ಗೆ. ಸೊ ಒಬ್ಬರು ಬ್ಯಾಂಕರ್ ಆಗಿ ಇವತ್ತಿನ ಯಂಗ್ ಜನ್ರೇಷನ್ಗೆ
ಬ್ಯಾಂಕ್ ಉದ್ಯಮದೊಳಗೆ ನೀವೊಬ್ಬರು ವೃತ್ತಿಯಲ್ಲಿ ಬರಲಿಕ್ಕೆ ಅವರಿಗೆ ಯಾವ ರೀತಿ ಪ್ರೋತ್ಸಾಹವನ್ನು ಕೊಡ್ತೀರಿ ಮತ್ತು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಅವರಿಗೆ? ಎಸ್, ನಾನು ಎಕ್ಸಾಂಪಲ್ಗಳ ಒಟ್ಟಿಗೆ ಹೇಳ್ತೇನೆ. ನನ್ನೊಟ್ಟಿಗೆ ಇದ್ದವರು ಕೆಲವು ಯಂಗ್ ಪೀಪಲ್ ಅವರು ಬ್ಯಾಂಕಿಂಗ್ ಟ್ರೈ ಮಾಡಿದ್ದಾರೆ. ಓಕೆ, ಫಸ್ಟ್ ಅಟೆಂಪ್ಟಲ್ಲಿ ಕಷ್ಟ ಇತ್ತು ಅಂತೇಳಿ ಸೆಕೆಂಡ್ ಅಟೆಂಪ್ಟಿಗೆ ಹೋಗಲಿಲ್ಲ ಒಂದೇ ಫಸ್ಟ್ ಥಿಂಗ್ ಇಸ್ ಯು ಹ್ಯಾವ್ ಟು ಹ್ಯಾವ್ ಅ ಲಾಟ್ ಆಫ್ ಡಿಟರ್ಮಿನೇಷನ್, ಎಸ್, ಹಾರ್ಡ್ ವರ್ಕ್, ಟೈಮ್ ಕೊಡಬೇಕು ಅದಕ್ಕೆ. ಇಲ್ಲ ನನಗೆ ಇದು ಬರ್ತದೆ ನಾನು ಮಾಡ್ತೇನೆ, ಹೌದು ಐ ಅಗ್ರಿ, ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿಕ್ಕೆ ಬರುವುದಿಲ್ಲ ಅಂತೇಳಿ ಅಲ್ಲ, ಆದರೆ ಅದೇ ಪ್ರಾಬ್ಲಮನ್ನು ಅರ್ಧ ಟೈಮಲ್ಲಿ ಹೇಗೆ ಸಾಲ್ವ್ ಮಾಡಬೇಕು ಆ ರೀತಿಯನ್ನು ಕಲಿತ್ರೆ ಮತ್ತು ಅಷ್ಟು ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಬ್ಯಾಂಕಿಂಗ್ ಎಕ್ಸಾಮಿನೇಷನ್ಸ್ ಈಸಿ ಆಗ್ತದೆ. ಫಸ್ಟ್ ಥಿಂಗ್. ಎರಡನೇ ವಿಷಯ ಏನಂದರೆ ನೀವು ನಿಮ್ಮ ವೀಕ್ನೆಸಸ್ ಅನ್ನು ಗೊತ್ತು ಮಾಡ್ಕೊಳ್ಬೇಕು. ಈಗ ಮ್ಯಾಥಮೆಟಿಕ್ಸ್ ಅನ್ನೋದು ಒಂದು ದೊಡ್ಡ ಸಬ್ಜೆಕ್ಟ್. ಫಾರ್ ಎಕ್ಸಾಂಪಲ್ ಬೇರೆ ಬೇರೆ ಟೈಪ್ ಉಂಟು ಅಲ್ವಾ, ಯಾವ ಏರಿಯಾದಲ್ಲಿ ನೀವು ಲ್ಯಾಗ್ ಆಗ್ತಾ ಇದ್ದೀರಿ ಆ ಏರಿಯಾವನ್ನು ಜಾಸ್ತಿ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು. ಕೆಲವರಿಗೆ ಅಂಕಗಣಿತ ಆಗೋದಿಲ್ಲ, ಕೆಲವರಿಗೆ ಬೀಜಗಣಿತ ಆಗೋದಿಲ್ಲ. ಅದು ನಿಮ್ಮ ವೀಕ್ನೆಸಸ್ ಅನ್ನು ನೋಡಿ ನೀವು ಅದನ್ನೇ ನೋಡಿ. ಕೆಲವು ಈಗ ಆರ್ಗನೈಸೇಷನ್ಸ್ ಇದ್ದಾವೆ, ಬುಕ್ ಪಬ್ಲಿಷರ್ಸ್ ಇದ್ದಾರೆ, CDs ಸಿಗ್ತದೆ ನಿಮಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ. ದೊಡ್ಡ ದೊಡ್ಡ ಕಂಪನೀಸ್ ಇದೆ, ಎಕ್ಸ್ಪರ್ಟ್ ಎಲ್ಲ ಕಂಪನೀಸ್ ಇದ್ದಾವೆ, ಅವ್ರದ್ದು CDs ಅವ್ರದ್ದು ಬುಕ್ಸ್ ಸಿಗ್ತದೆ. ಅದನ್ನು ಇಂಡಿಯನ್ ಕೆಲವು IBPS ಅಪ್ರೂವ್ಡ್ ಇದ್ದಾವೆ ಬುಕ್ಸ್. ಅದನ್ನು ತಂದು ನೀವು ಪ್ರಾಕ್ಟೀಸ್ ಮಾಡಿದರೆ ಹಳೆ ಕ್ವೆಶ್ಚನ್ ಪೇಪರ್ಗಳು, ಇಷ್ಟು ಬಂದಂಥ ಕ್ವೆಶ್ಚನ್ ಪೇಪರ್ಗಳು ನಿಮಗೆ ಸಿಗ್ತದೆ. 20 ವರ್ಷ ಹಿಂದಿನ ಕ್ವೆಶ್ಚನ್ ಪೇಪರ್ ಕೂಡ ಸಿಗ್ತದೆ. ಆಸ್ ಐ ಟೋಲ್ಡ್ ಯು ಹ್ಯಾವ್ ದ ವರ್ಲ್ಡ್ ಇನ್ ಯುವರ್ ಹ್ಯಾಂಡ್ಸ್. ಸಿಗ್ತದೆ ನಿಮಗೆ, ಆರಾಮ್ಸೆ ಸಿಗ್ತದೆ. ಅದನ್ನು ತಗೊಂಬಂದು ಪ್ರಾಕ್ಟೀಸ್ ಮಾಡಿ ಸ್ಪೀಡ್ ಎನ್ಹಾನ್ಸ್ ಮಾಡಿದರೆ ನೀವು ರಿಟರ್ನ್ ಶೋರ್ಲಿ ಕ್ಲಿಯರ್ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ರಿಟರ್ನ್ ಇಸ್ ದ ಮೇನ್ ಪಾರ್ಟ್ ಆಫ್ ಇಟ್. ರಿಟರ್ನ್ ಇಸ್ ದ ಮೇನ್ ಪಾರ್ಟ್ ಆಫ್ ಇಟ್. ಆ್ಯಂಡ್ ಮತ್ತೆ ಎಲ್ಲ ಸ್ಕಿಲ್ಸ್, ಸಾಫ್ಟ್ ಸ್ಕಿಲ್ಸ್ ಅಲ್ವಾ. ನಾವಿಲ್ಲಿ ನೀವು ನಾನು ಇಂಟರ್ವ್ಯೂ ತಗೊಳ್ತಾ ಇದ್ದೀರಿ, ಯು ಹ್ಯಾವ್ ಅ ಸೂಪರ್ ಸಾಫ್ಟ್ ಸ್ಕಿಲ್. ಹಾಗೆ ಮಾತಾಡುವಂಥದ್ದು, ಬರೆಯುವಂಥದ್ದು, ಲ್ಯಾಂಗ್ವೇಜ್ ಅನ್ನು ಇಂಪ್ರೂವ್ ಮಾಡುವಂಥದ್ದು. ಇಫ್ ಯು ಕ್ಯಾನ್ ಡೂ ದೀಸ್ ಥಿಂಗ್ಸ್ ಯು ಆರ್ ಸಕ್ಸಸ್ಫುಲ್ ಇನ್ ದಟ್. ಎಸ್. ಓಕೆ. ಸೊ ಇವತ್ತು ನಾವು ಬ್ಯಾಂಕ್ಗಳಲ್ಲಿ ನೋಡುವಂಥ ಎಲ್ಲ ಬ್ಯಾಂಕಲ್ಲಿ ಕೆಲಸ ಮಾಡುವವರು ಕಸ್ಟಮರ್ ಫ್ರೆಂಡ್ಲಿ ಆಗಿರ್ತಾರೆ, ಎಷ್ಟು ಚೆನ್ನಾಗಿ ಅವರು ಅಪ್ರೋಚ್ ಆಗ್ತಾರೆ. ಈ ಸಾಫ್ಟ್ ಸ್ಕಿಲ್ಗಳನ್ನು ನೀವು ಖಂಡಿತವಾಗಿ ಡೆವಲಪ್ ಮಾಡ್ಕೊಳ್ಬೋದು. ರಿಟರ್ನ್ ಎಕ್ಸಾಮ್ ಬಗ್ಗೆ ನೀವು ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ, ಎಸ್ಪೆಷಲಿ ಡಿಟರ್ಮಿನೇಷನ್ ಬೇಕು. ನಾನು ಇದನ್ನು ಕ್ಲಿಯರ್ ಮಾಡುತ್ತೇನೆ, ಓಕೆ ಒಂದೇ ಅಟೆಂಪ್ಟ್ ಹೋಯಿತು, ಏನು ನಥಿಂಗ್ ಟು ಲೂಸ್, ಏನೂ ಇಲ್ಲ ಕಳ್ಕೊಳ್ಳಿಕ್ಕೆ, ಇನ್ನೊಂದು ಅಟೆಂಪ್ಟ್ ಮಾಡಿ. ಅದಕ್ಕೆ ಬೇಕಾದಂಥ ಮೆಟೀರಿಯಲ್ಸ್ ತುಂಬ ಇದೆ. ಅದು ಇವತ್ತಿನ ಜಗತ್ತಲ್ಲಂತೂ ನಮಗೆ ಎಲ್ಲ ರೀತಿಯಿಂದಲೂ ಆಕ್ಸೆಸ್ ಇರುವಂಥ ಹೊತ್ತಲ್ಲಿ ಖಂಡಿತವಾಗ್ಲೂ ನಾವು ಇದರ ಮೇಲೆ ಒಂದಿಷ್ಟು ಎಫರ್ಟ್ ಹಾಕಿದರೆ ಬ್ಯಾಂಕ್ ಉದ್ಯಮದೊಳಗೆ ನಾವು ಕೂಡ ಒಳಗೆ ಬಂದು ಬ್ಯಾಂಕರ್ ಆಗಲಿಕ್ಕೆ ಸಾಧ್ಯತೆಗಳಿದೆ. ಮತ್ತು ಸ್ಟೆಪ್ ಬೈ ಸ್ಟೆಪ್ ಕೂಡ ಗ್ರೋತ್ ತುಂಬ ದೊಡ್ಡ ಲೆವೆಲ್ಗೆ ಹೋಗ್ಲಿಕ್ಕೆ ಆಗುತ್ತೆ. ಅವರು ಹೇಳಿದರು ಅಟೆಂಡರಿಂದ ಮೇಲಿನ ಪೋಸ್ಟಿಗೆ ಹೋದವರನ್ನು ನಾವು ನೋಡಿದ್ದೇವೆ ಅನ್ನುವಂಥದ್ದನ್ನು ಖಂಡಿತವಾಗ್ಲೂ ಕೂಡ. ಸೊ ಒಂದು ಒಳ್ಳೆಯ ಸುಭದ್ರವಾದಂಥ ಭವಿಷ್ಯದ ಬಗ್ಗೆ ಆಲೋಚನೆ ಮಾಡುವವರು, ಒಂದು ಸೇಫ್ ಜಾಬ್ ಬೇಕು ಅನ್ನುವಂಥರ ಬಗ್ಗೆ ಆಲೋಚನೆ ಮಾಡುವವರು ಬ್ಯಾಂಕ್ ಬಗ್ಗೆ ಖಂಡಿತವಾಗ್ಲೂ ಆಲೋಚನೆ ಮಾಡಿ. ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಪರೀಕ್ಷೆಗಳನ್ನು ಎದುರಿಸುವುದರ ಬಗ್ಗೆ ನೀವು ಸಿದ್ಧತೆಗಳನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ, ಸೊ ತಮ್ಮ ಅನುಭವದ ಜೊತೆಗೆ ಬ್ಯಾಂಕ್ ಉದ್ಯಮದೊಳಗೆ ಕಾಲಿಡುವುದು ಹೇಗೆ, ವೃತ್ತಿಯಲ್ಲಿ ಕಾಲಿಡುವುದು ಹೇಗೆ ಅನ್ನೋದನ್ನು ತಿಳಿಸ್ಕೊಟ್ಟದಕ್ಕಾಗಿ ಡಾಕ್ಟರ್ ನವೀನ್ ಅಮ್ಮಣ್ಣ ಅವರಿಗೆ ಬಿಗ್ಜೆ ವಾಹಿನಿ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ನಿಮ್ಮ ಮುಂದಿನ ಅಲ್ಲಿನ ಭವಿಷ್ಯಗಳು, ಕನಸು, ಅದೇ ರೀತಿ ನಿಮ್ಮ ಈವನ್ ನಿಮ್ಮ ಪ್ಯಾಷನ್ ಆಗಿರುವಂಥ ಮ್ಯೂಸಿಕಲ್ ಜರ್ನಿ ಕೂಡ ಮುಂದುವರಲಿ ಅನ್ನುವಂಥ ನಮ್ಮದು ಕೂಡ ಹಾರೈಕೆ ಆಗಿರ್ತದೆ. ಸೊ ನಮ್ಮ ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಕೆರಿಯರ್ ರೋಡ್ ಮ್ಯಾಪ್ನ ಮುಂದಿನ ಎಪಿಸೋಡಲ್ಲಿ ಮತ್ತೊಂದು ಹೊಸ ಕಾನ್ಸೆಪ್ಟ್ ಜೊತೆಗೆ ನಾವು ನಿಮ್ಮನ್ನು ಭೇಟಿ ಆಗ್ತೇವೆ. ನಿರಂತರವಾಗಿ ಬಿಗ್ಜೆ ವಾಹಿನಿಯನ್ನು ನೋಡ್ತಾ ಇರಿ. ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ಥ್ಯಾಂಕ್ ಯು.